ಎಲ್ಲ ಸ್ಕೋರಿಂಗ್ ಪ್ಯಾಕೇಜಸ್ ನೋಡಿದಿರಿ, ಹಲವಾರು ಕ್ವೆಶನ್ಸ್ ಇರುವಂತಹ ಸ್ಕೋರಿಂಗ್ ಪ್ಯಾಕೇಜ್ ನೋಡಿದಿರಿ. ದಿಸ್ ಇಸ್ ನಾಟ್ ಒನ್ ಸಚ್ ಸ್ಕೋರಿಂಗ್ ಪ್ಯಾಕೇಜ್. ದಿಸ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಯುವರ್ ಟಾರ್ಗೆಟ್ ಸ್ಕೋರ್ ಪಕ್ಕ. ಬಟ್ ಫಾಲೋ ಮಾಡಬೇಕು, ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಬೇಕು ಇದನ್ನ. ಸೊ ಕೊನೆವರೆಗೂ ನೋಡಿ, 4 ಸ್ಟೆಪ್ಸ್ ಇದೆ, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕೋರಿಂಗ್ ಪ್ಯಾಕೇಜ್ ಅಂದ್ರೆ ಇದಕ್ಕೆ ಅಂತಾರಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಯೋರ್ ಫಸ್ಟ್ ಪಾಯಿಂಟ್ ವುಡ್ ಬಿ ರಿವೈಸ್ ಕರೆಕ್ಟ್ ಆಗಿ ಮಾಡಿ ಮಕ್ಕಳೇ. ಇನ್ನೇನು ದಿನಗಳಿಲ್ಲ ನಿಮ್ಮ ಹತ್ರ. ರಿವೈಸ್ ಕರೆಕ್ಟ್ ಆಗಿ ಮಾಡಿ, ಎಲ್ಲ ಫಾರ್ಮುಲಾ, ಡೆಫಿನೇಷನ್ ಮತ್ತೆ ಪ್ರೂಫ್ಸ್ ನ ಕರೆಕ್ಟ್ ಆಗಿ ರಿವೈಸ್ ಮಾಡಿ. ಇದು ಇಲ್ಲ ಅಂತಂದ್ರೆ 50 ಮಾರ್ಕ್ಸ್, ಆಲ್ಮೋಸ್ಟ್ 50 ಮಾರ್ಕ್ಸ್ ಬೇಡ, 40 ಮಾರ್ಕ್ಸ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಮಾಡ್ಲೇಬೇಕು ನೀವು. ಫಾರ್ಮುಲಾ, ಪ್ರೂಫ್ಸ್, ಡೆಫಿನೇಷನ್ಸ್ ಎಲ್ಲ ರಿವಿಷನ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಟೈಮ್ ಟು ಟೈಮ್. ನೆಕ್ಸ್ಟ್, ಪ್ರಾಕ್ಟೀಸ್ ಮಾಡಿ. ಏನು ಪ್ರಾಕ್ಟೀಸ್ ಮಾಡ್ತೀರಿ? ನಾನು ಪ್ರೊವೈಡ್ ಮಾಡಿರುವಂಥ ಫಿಕ್ಸ್ಡ್ ಕ್ವೆಶನ್ಸ್, 75+ ಸ್ಕೋರ್ ಮಾಡುವಂಥ ಕ್ವೆಶನ್ಸ್, ಎಲ್ಲ ಟಾಪ್ 50 ಅಪ್ಲಿಕೇಶನ್ ಕ್ವೆಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಿಮ್ಮ ಹತ್ರ ಕ್ವೆಶನ್ ಪೇಪರ್ಸು ಇದೆ, ಅದನ್ನು 1-2 ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬರಲಾರ್ದಿರುವಂಥ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಈಸ್ ಮಸ್ಟ್. ದೆನ್ ದ ಥರ್ಡ್ ಸ್ಟೆಪ್ ಇಸ್, ನಿಮ್ಮ ಕ್ವೆಶನ್ ಪೇಪರಲ್ಲಿ ಇಲ್ಲಿ ಹೇಳುವಂಥದ್ದನ್ನ ವಿತೌಟ್ ಎನಿ ಎರರ್ ನೀವು ಸಾಲ್ವ್ ಮಾಡಬೇಕು. ಈ ಕ್ವೆಶನ್ಸ್ ಅಲ್ಲಿ ಈ ಥರ ಇರೋ ಕ್ವೆಶನ್ಸ್ ಅಲ್ಲಿ ನೀವು ತಪ್ಪು ಮಾಡಲಿಕ್ಕೆ ಹೋಗಬಾರ್ದು. ಇಫ್ ಯು ರಿಯಲಿ ವಾಂಟ್ ಟು ಸ್ಕೋರ್ ವೆಲ್, ಫಸ್ಟ್ ಥಿಂಗ್ ಇಸ್ ಎಲ್ಲ ಪ್ರೂಫ್ಸ್ ಏನಿದೆಯೋ, ನಿಮ್ಮ ಇರ್ಯಾಷನಾಲಿಟಿ ಪ್ರೂಫ್ಸ್ ಇರ್ಬೋದು, ಥಿಯರಮ್ಸ್ ಇರ್ಬೋದು, ಟ್ರಯಾಂಗಲ್ ಮತ್ತೆ ಸರ್ಕಲ್ ಅಲ್ಲಿ ಥಿಯರಮ್ಸ್ ಏನು ಬರ್ತಾವೋ, ಅಥವಾ ನಿಮ್ಮ ಕ್ರೈಟೀರಿಯಾಸ್ ಏನು ಬರ್ತೋ, ಅಲ್ಲಿ ನೀವು ತಪ್ಪು ಮಾಡಲಿಕ್ಕೆ ಹೋಗಬಾರ್ದು. ಪಕ್ಕಾ ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್, ಡೈರೆಕ್ಟ್ ಕ್ವೆಶನ್ಸು, ಫಾರ್ಮುಲಾ ಮೇಲೆ ಇರೋ ಡೈರೆಕ್ಟ್ ಕ್ವೆಶನ್ಸ್ನ ಮಾತ್ರ ತಪ್ಪು ಮಾಡಬಾರ್ದು. ಒನ್ಸ್ ಅಗೇನ್, ಎಲ್ಲಿ ಬರುತ್ತೆ? ಫ್ಯಾಕ್ಟರೈಸೇಷನ್ ಮಾಡ್ತೀರಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಮಾಡ್ತೀರಿ, AN/SN, ಕಾಮನ್ ಡಿಫರೆನ್ಸ್ ಮೇಲೆ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ, ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಮೇಲೆ ಆದರೆ ಕ್ಯೂಬ್ದು ವಾಲ್ಯೂಮ್ ಸರ್ಫೇಸ್ ಏರಿಯಾ, ಕ್ಯೂಬಾಯ್ಡ್ ವಾಲ್ಯೂಮ್ ಸರ್ಫೇಸ್ ಏರಿಯಾ, ಕೋನ್ ವಾಲ್ಯೂಮ್ ಸರ್ಫೇಸ್ ಏರಿಯಾ, ಸ್ಪಿಯರ್ ವಾಲ್ಯೂಮ್ ಸರ್ಫೇಸ್ ಏರಿಯಾ, ಎಷ್ಟು ಸಾರಿ ಕೇಳಿದ್ದಾರೆ 1 ಮಾರ್ಕ್ಗೆ ಆ ಕ್ವೆಶನ್ಸ್. ಕರೆಕ್ಟ್? ಸೊ 1 ಮಾರ್ಕಲ್ಲೂ ಕೂಡ ಕಳ್ಕೊಬೇಡಕ್ಕೆ ಹೋಗಬೇಡಿ. ಪ್ರಾಕ್ಟೀಸ್ ದೋಸ್. ಏರಿಯಾ ರಿಲೇಟೆಡ್ ಸರ್ಕಲ್ ಬಂದಾಗ ಏರಿಯಾ ಆಫ್ ಸೆಕ್ಟರ್, ಲೆಂತ್ ಆಫ್ ದ ಆರ್ಕ್ ಮೇಲೆ ಅದು ಸಿಲಿ ಎರರ್ಸ್ನ ಮಾಡ್ಲಿಕ್ಕೆ ಹೋಗಬೇಡಿ. ಮೀನ್, ಮೀಡಿಯನ್, ಮೋಡ್ 3 ಮಾರ್ಕ್ಸ್ ಈಸಿಯಾಗಿ ಬರುವಂಥ ಕ್ವೆಶನ್ಸು. ಮತ್ತು ಪ್ರಾಬಬಿಲಿಟಿ ಮೇಲೆ ಸಿಂಪಲ್ ಕ್ವೆಶನ್ಸ್ ಏನಿದೆಯೋ 1 ಮಾರ್ಕ್ಗೆ, ಅಲ್ಲಂತೂ ದಯವಿಟ್ಟು ಮಿಸ್ಟೇಕ್ಸ್ ಮಾಡಬೇಡಿ. ಆಲ್ಸೋ ಡೆಫಿನೇಷನ್ ಮತ್ತು ಕಾನ್ಸೆಪ್ಟ್ ಮೇಲಿರುವಂಥ ಕ್ವೆಶನ್ಸ್ ಬಂದು ಝೀರೋಸು, ರೂಟ್ಸು, ಎಲಿಮಿನೇಷನ್ ಮೆಥಡ್ ಇದೆ, ಗ್ರಾಫ್ ಇದೆ, ಇವನ್ ಮೇಲಂತೂ ಮಿಸ್ಟೇಕ್ ಮಾಡಬೇಡಿ. ಮತ್ತು ಕಾನ್ಸೆಪ್ಟ್ ಬಂದು ಕೊಲಿನಿಯಾರಿಟಿ ಬರುತ್ತೆ, ಟ್ರೈಸೆಕ್ಷನ್ ಬರುತ್ತೆ, ಸಿಂಪಲ್ ಪ್ರಾಬ್ಲಮ್ಸ್ ಬರ್ತವೆ, ಥೇಲ್ಸ್ ಪ್ರಮೇಯದ ಮೇಲೆ, ಸಿಮಿಲಾರಿಟಿ ಮೇಲೆ. ಅವು ಕಾನ್ಸೆಪ್ಟ್ ಮೇಲೆ ಇರುವಂಥ ಕ್ವೆಶನ್ಸ್ನ ಮಾತ್ರ ತಪ್ಪು ಮಾಡ್ಲಿಕ್ಕೆ ಹೋಗ್ಬಿಡಿ. ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಬರ್ತವೆ. ಡಿಸ್ಕ್ರಿಮಿನೆಂಟ್ ಮೇಲೆ ಕ್ವೆಶನ್ ಇಲ್ಲಿ ಆ್ಯಡ್ ಮಾಡಿಲ್ಲ, ಡಿಸ್ಕ್ರಿಮಿನೆಂಟ್ ಮೇಲೆ ಕ್ವೆಶನ್ನು ಯಾವ ಪಕ್ಕ ಗೊತ್ತಿದೆಯಲ್ಲ ಬರ್ತಾವಂತ, ಅಲ್ಲಿ ಮಾತ್ರ ತಪ್ಪು ಮಾಡ್ಲಿಕ್ಕೆ ಹೋಗ್ಬಿಡಿ. ಇನ್ನು ಯಾವ್ದು ಉಳಿತಾ ಗೊತ್ತಾ? ಮೇರ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ ಉಳಿತಾವೆ. ಅಲ್ಲಿ 4 ಮಾರ್ಕ್ಸಲ್ಲಿ ನಿಮಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇರ್ಬೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ಬೋದು, ಸರ್ಫೇಸ್ ಏರಿಯಾ ವಾಲ್ಯೂಮ್ 5 ಮಾರ್ಕ್ಸಿಗೆ ಇರ್ಬೋದು. ಅದನ್ನ ಬಿಟ್ಟರೆ ನಿಮಗೆ 3 ಮಾರ್ಕ್ಸಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಇರ್ಬೋದು, ಅಥವಾ ಸರ್ಕಲ್ ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು, ಟ್ರಯಾಂಗಲ್ ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ಇದನ್ನು ಬಿಟ್ಟರೆ ನಿಮಗೆಲ್ಲೂ ತೊಂದರೆ ಆಗಲ್ಲ, ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ರೈಟ್? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ್ಯಾಟ್ ಆಟಿಟ್ಯೂಡ್ ಆ್ಯಂಡ್ ಪ್ರೆಸೆಂಟೇಷನ್. ನಿಮ್ಮ ಆಟಿಟ್ಯೂಡ್ ಹೆಂಗಿದೆ ಪೇಪರ್ ಮೇಲೆ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಫಸ್ಟ್ ಥಿಂಗ್ ಇಸ್ ಹ್ಯಾವ್ ಕ್ಲಾರಿಟಿ. ನೀವು ಕ್ವೆಶನ್ನ ಕ್ಲಿಯರಾಗಿ ಓದಿ, ಒಂದು ಕಾನ್ಫಿಡೆನ್ಸಿಂದ ಆನ್ಸರ್ ಮಾಡಿ. ಡೌಟ್ಸ್ ಪಡ್ಲಿಕ್ಕೆ ಹೋಗ್ಬೇಡಿ. ನೀವು ಬರೆದಿರೋ ಆನ್ಸರ್ ಮೇಲೆ ಕಾನ್ಫಿಡೆನ್ಸ್ ಇರಲಿ, ಕಾಮ್ನೆಸ್ ಇರಲಿ. ಬರೀಬೇಕಾದ್ರೆ ಗಜಿ ಬೀಜಿ ಮಾಡಬೇಡಿ. ನೀಟಾಗಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಗಿವನ್ ಬರೀರಿ. ನಿಮ್ಮ ಕ್ವೆಶನ್ ಅರ್ಥ ಆಗಲಿಲ್ಲ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ. ಗಿವನ್ ಬರೀರಿ, ಏನು ಫೈಂಡ್ ಔಟ್ ಮಾಡಬೇಕೋ ಬರೀರಿ, ನಿಮ್ಗೆ ಅದರಿಂದ ಏನು ಇನ್ಫಾರ್ಮೇಷನ್ ಗೊತ್ತು ಅದನ್ನು ಬರೀರಿ. ಸಾಲ್ವ್ ಮಾಡ್ತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ. ನೀಟ್ ಲೇಬಲ್ ಡಯಾಗ್ರಾಮ್ಸು, ಗ್ರಾಫ್ಸ್ ಇರಲಿ, ಮಾರ್ಕ್ಸ್ ಕಳ್ಕೊಳಂಗೆ ಇರಬಾರ್ದು. ಇದ್ರ ಮೇಲೆಲ್ಲ ಮಾರ್ಕ್ಸ್ ಕಳ್ಕೊಬಾರ್ದು. ಫಾರ್ಮುಲಾಸ್ ಬರಿಬೇಕು, ಎಲ್ಲೆಲ್ಲಿ ಇದೆಯೋ ಫಾರ್ಮುಲಾ ಮೇಲೆ ಅಲ್ಲಿ ಕಂಪಲ್ಸರಿ ಫಾರ್ಮುಲಾಸ್ನ ಬರೀರಿ. ಎರರ್ ಫ್ರೀ ಕ್ಯಾಲ್ಕುಲೇಷನ್ಸ್ ಇರಲಿ, ಸ್ವಲ್ಪ ಸ್ಲೋ ಆಗಿ ಕ್ಯಾಲ್ಕುಲೇಷನ್ನ ಸೈಡ್ಗೆ ರಫ್ ವರ್ಕಲ್ಲಿ ಮಾಡಿಕೊಂಡು ಎರರ್ ಫ್ರೀ ಮಾಡಿ ಕರೆಕ್ಟಾಗಿ. ಯಾಕಂದರೆ ಇಷ್ಟು ಎಫರ್ಟ್ಸ್ ಮಾಡಿರ್ತೀರಿ ಬರೆಯೋಕ್ಕೆ, ಏನೋ ಒಂದು ಚಿಕ್ಕ ಪ್ಲಸ್ ಮೈನಸ್ಸು ಮಲ್ಟಿಪ್ಲಿಕೇಶನಲ್ಲಿ ತಪ್ಪು ಮಾಡಿದಾಗ ವಿಲ್ ಫೀಲ್ ವೆರಿ ಬ್ಯಾಡ್, ಅಲ್ಲಿ ಅಪ್ಸೆಟ್ ಆಗ್ತದೆ. ಸೊ ಅಲ್ಲಿ ಮೂಡ್ ಆಫ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಕಾಟ್ ಹಾಕೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀಟಾಗಿ ಫೋಕಸ್ಸಿಂದ ಮಾಡಿ. ಆಲ್ಸೋ ಬರಿಬೇಕಾದ್ರೆ ಕರೆಕ್ಟಾಗಿ ರೀಸನ್ಸ್ ಮೆನ್ಷನ್ ಮಾಡಿ, ವರ್ಡ್ಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ರಿಸಲ್ಟ್ನ ಬರಿಬೇಕಾದ್ರೆ ಯೂನಿಟ್ಸ್ನೆಲ್ಲ ಯೂಸ್ ಮಾಡಿ. ಕರೆಕ್ಟಾಗಿ ಫೈನಲ್ ಆನ್ಸರ್ನ ಬಾಕ್ಸಲ್ಲಿ ಹಾಕ್ಕೊಂಡು ಬರೀರಿ. ಸ್ಮಾರ್ಟ್ ಕ್ವೆಶನ್ ಚಾಯ್ಸ್ ಆ್ಯಂಡ್ ಅಟೆಂಪ್ಟ್ ಈಸ್ ದಿ ಫಸ್ಟ್.
ನೀವು ಆರ್ ಕ್ವೆಶನ್ ಬರಿಬೇಕಾದ್ರೆ ಟೈಮ್ ಸೇವ್ ಆಗ್ಲಿಕ್ಕೂ ಕೂಡ ಅಥವಾ ನಿಮಗೆ ಯಾವುದು ಕರೆಕ್ಟಾಗಿ ಕ್ಲಾರಿಟಿ ಇದೆಯೋ ಕಾನ್ಫಿಡೆನ್ಸ್ ಇದೆಯೋ ಆ ಕ್ವೆಶನ್ನ ಪಿಕ್ ಮಾಡಿ ಟ್ರಿಗ್ನೋಮೆಟ್ರಿಗೆ ಬಂದಾಗ ಆಂಗಲ್ ಮೇಲೆ ಕ್ವೆಶನ್ ಬಂದರೆ ಐ ಸಜೆಸ್ಟ್ ಯು ಟು ಟೇಕ್ ದಟ್. ಲೈಕ್ ಫಾರ್ ಎಕ್ಸಾಂಪಲ್ sin 30 ಪ್ಲಸ್ cos 60 ಡಿವೈಡೆಡ್ ಬೈ tan 45 ಏನೋ ಈ ಥರ ಕೊಟ್ಟಿರ್ತಾರೆ. ಆ ಕ್ವೆಶನ್ಸ್ನ ಪಿಕ್ ಮಾಡಿ ಈಸಿ ಆಗುತ್ತೆ ಸಾಲ್ವ್ ಮಾಡೋಕ್ಕೆ, ಟೈಮ್ ಉಳಿಸ್ತೀರಾ ರೈಟ್. ಅದ್ರ ಬದಲು LHS = RHS ಮಾಡೋದ್ರಲ್ಲಿ ಸ್ಟಕ್ ಆದರೆ ಕಷ್ಟ ಆಗುತ್ತೆ. ಆ್ಯಂಡ್ ಎಫಿಷಿಯಂಟ್ ಟೈಮ್ ಮ್ಯಾನೇಜ್ಮೆಂಟ್, ಎಲ್ಲೋ ಕ್ವೆಶನ್ ಸ್ಟಕ್ ಆಗಿದ್ದೀರಾ ಅಂತ ಅದನ್ನೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಮುಂದಕ್ಕೆ ಹೋಗಿ ಸಾಲ್ವ್ ಮಾಡ್ಕೊಳ್ಳಿ. ಯಾವ ಕ್ವೆಶನ್ ಮೇಲೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ ಮಾಡಿ. ಅತಿ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಇನ್ನೂ ಬರಿಲ್ಲ ಏನಿದೆ ಬರೀಲಿಕ್ಕೆ ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ. ನೀವು ಕ್ವೆಶನ್ ಓದಬೇಕಾದ್ರೆ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್ಸ್ ಇರಲಿ, ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ ಇಲ್ಲಿ ಒಂದ್ಸರಿ ಬರೀ ಡಯಾಗ್ರಾಮ್ ನೋಡ್ಕೊಂಡ್ರೆ ಸಾಕು, ನೀವು ಆನ್ಸರ್ ಮಾಡ್ತೀರಿ ಆರಾಮಾಗಿ. ಲಾಸ್ಟ್ 2 ವರ್ಡ್ಸಲ್ಲೇ ನಿಮಗೆ ಒಂದೊಂದ್ಸರಿ ಗೊತ್ತಾಗುತ್ತೆ ನೀವು ಏನು ಕಂಡುಹಿಡಿಬೇಕು ಅಂತ. ಸೊ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ, ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳಿ. ಆಲ್ ರೈಟ್. ಸೊ ಇಷ್ಟು ಹೇಳ್ತಾ ಇದ್ದೀನಿ. 4 ಸ್ಟೆಪ್ಸಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ನ ಕವರ್ ಮಾಡಿದ್ದೀನಿ. ನಾವು ಆಲ್ರೆಡಿ ಎಲ್ಲ ಕ್ವೆಶನ್ಸ್ದು PDF ನಾವು ವಾಟ್ಸ್ಆ್ಯಪ್ ಚಾನಲಲ್ಲಿ ಹಾಕಿದ್ದೀವಿ. ಸೊ ಜಾಯ್ನ್ ಅವರ್ ವಾಟ್ಸ್ಆ್ಯಪ್ ಚಾನಲ್. ಫಿಕ್ಸ್ಡ್ ಕ್ವೆಶನ್ ಇದೆ, ಟಾಪ್ ಕ್ವೆಶನ್ಸ್ ಇದೆ, ಅಪ್ಲಿಕೇಶನ್ ಕ್ವೆಶನ್ಸ್ ಇದೆ, ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಕ್ಸಾಮ್ಗೋಸ್ಕರ ನಾವು ಮ್ಯಾರಥಾನ್ ಕೂಡ ಕಂಡಕ್ಟ್ ಮಾಡಿ ಎಲ್ಲ ಥರ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಬೇಕಾದರೆ ಆ ವಿಡಿಯೋಸ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ವಿ ಆರ್ ವಿತ್ ಯು ಫಾರ್ ಯುವರ್ ಎಕ್ಸಾಮ್ 2 ಆ್ಯಸ್ ವೆಲ್. ಕಾಮೆಂಟಲ್ಲಿ ಬರೀರಿ ನಿಮಗೆ ಇದರಲ್ಲಿ ಯಾವ ಟಿಪ್ಪು ಇಷ್ಟ ಆಯಿತು ಅಂತ, ನಿಮ್ಮ ಸ್ಕೋರಿಂಗ್ ಟೆಕ್ನಿಕ್ ಏನು ಅಂತ ಕೂಡ ಒಂದ್ಸರಿ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡೋರ್ಗೂ ಕೂಡ ಒಂದ್ಸರಿ ಹೆಲ್ಪ್ ಆಗುತ್ತೆ. ಆಲ್ ರೈಟ್. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಟಾರ್ಗೆಟ್ ಸ್ಕೋರ್ ಏನು, ಅದನ್ನ ನೀವು ಅಚೀವ್ ಮಾಡ್ತೀರಾ, ಅಷ್ಟು ಕಾನ್ಫಿಡೆನ್ಸ್ ಇದೆಯಾ, ನನಗೆ ಕಾಮೆಂಟಲ್ಲಿ ತಿಳಿಸಿ. ಐ ವಿಲ್ ಬಿ ಡೆಫಿನೆಟ್ಲಿ ರಿಪ್ಲೈಯಿಂಗ್ ಬ್ಯಾಕ್ ಟು ಯು. ಆಲ್ ರೈಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಟು. ಟೇಕ್ ಕೇರ್.